ಒಳಗೆ ಮೀಯದವರ ಕಂಡು ಹೊರಗೆ ಮಿಂದು. ನಮಗೆ ಹೊರಗಿನ ಸ್ನಾನ ಮಾತ್ರ ಗೊತ್ತಿದೆ, ಅಂತರಂಗದ ಸ್ನಾನ ಗೊತ್ತಿಲ್ಲ. ಅದನ್ನು ಕಲಿಸೋದೇ ಯೋಗ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿಪ್ಪ, ಬೆರಗಾಗಿ ನಗುತ್ತಿಪ್ಪ ಪುರಂದರ ವಿಠಲ, ಪುರಂದರ ವಿಠಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾನಲ್ಲ. ಅಧ್ಯಕ್ಷರು ಯಾರು ಅಂದರೆ ಸ್ವಾಮಿ ವಿವೇಕಾನಂದರು. ಇಡೀ ಜಗತ್ತಿಗೆ ತಮ್ಮ ಧರ್ಮ ಸಂದೇಶ, ಯೋಗ ಸಂದೇಶ, ನೀತಿ ಸಂದೇಶವನ್ನ, ಭಾರತದ ಸಮಗ್ರತೆಯನ್ನ, ಭಾರತದ ಹಿಂದುತ್ವವನ್ನ, ಭಾರತ ಮಾತೆಯ ಸಂಸ್ಕೃತಿಯನ್ನ ಭಾರತದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿಗೆ ತಲುಪಿಸಿದ ವಿವೇಕಾನಂದರು ಸರ್ವಾಧ್ಯಕ್ಷರು. ಅಂತಹ ಸ್ವಾಮಿ ವಿವೇಕಾನಂದರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಯೋಗ ಸಮಾವೇಶ. ಈ ಯೋಗ ಸಮಾವೇಶಕ್ಕೆ ಬರಬೇಕು ಯಾರ್ರಿ? ಯಾರು ಬರಬೇಕು ಅಂದರೆ ಯೋಗೇಶ್ವರಿ ಅವರೇ ಬರಬೇಕು. ಹಾಗಾಗಿ ಯೋಗೇಶ್ವರಿ ಮಾತಾಜಿಯವರು ಬಂದು ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಇದನ್ನು ಹೇಗೆ ಒಳಗೆ ಇಟ್ಟುಕೊಳ್ಳಬೇಕು ಅನ್ನೋದರ ಬಗ್ಗೆ ಹೇಳಿದರು. ಸರಿ, ಇದರ ಸಮಾವೇಶದ ಮುಖ್ಯ ರೂವಾರಿ ಯಾರು? ಸಮಯ 7 ಆಗಿದೆ. ಅವರು ಹೇಳಿದ್ದು 7, ಅವರು ಇದ್ದದ್ದು 7. ಅವರ ಹೆಸರು ಏನು ಅಂದರೆ ಸಂಗಪ್ಪ. ಸಂಗಪ್ಪ ಅಂದರೆ ಏನು? ಎಲ್ಲರನ್ನ ಕೂಡಿಸುವವರು. ಯಾವುದಕ್ಕೆ ಕೂಡಿಸುವರು? ಟೀ ಕಾಫಿಗಲ್ಲ, ಯೋಗಕ್ಕೆ ಕೂಡಿಸುವವರು. ಯೋಗ ಅಂದರೆ ಏನು ಅಂತ ತಿಳಿಸಿದ್ರು. ಯೋಗ ಅಂದರೆ ಭ್ರಾಂತಿ ಅಲ್ಲ, ಯೋಗ ಅಂದರೆ ಮನಸ್ಸಿನ ಶಾಂತಿ ಅಂತ ತಿಳಿಸಿದವರು. ಹಾಗಾಗಿ ನೀವೆಲ್ಲ ಶಾಂತರಾಗಿ ಕೂತಿದ್ದೀರಿ. ಯೋಗ ಅಂದರೆ ಭೋಗ ಅಲ್ಲ, ಯೋಗ ಅಂದರೆ ರೋಗ ಅಲ್ಲ. ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ. ಆಗ್ತಾನೆ ರಾಜೇಶ್ವರಿ ತಪ್ಪಶೆಟ್ಟಿ ಅವರು ಹೇಳಿದರು, 2 ಗಂಟೆಗೆ ಇಷ್ಟು ದುಡ್ಡು, 3 ಗಂಟೆ ಆದರೆ ಇಷ್ಟು ದುಡ್ಡು ಅಂತ ಯೋಗ ಸಮಾವೇಶ, ಯೋಗ ತರಬೇತಿ ಮಾಡೋದಿದೆ. ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಉಚಿತವಾಗಿ ಹೇಳ್ತಾ ಖಚಿತವಾದ ಆರೋಗ್ಯವನ್ನು ಕೊಡ್ತಾ ಇರುವ ಏಕೈಕ ಸಾಧು ಅಂತ ಹೇಳಿದ್ರೆ ನಮ್ಮ ಸಂಗಪ್ಪ ಅವರು. 7 ಹೇಳಿದ್ರು, ಸಮಯ 7 ಆಗಿದೆ. 7 ಹೇಳಿದ್ರು. ಯಾವ 7 ಹೇಳಿದ್ರು? ಮಣಿಪುರ, ವಿಶುದ್ಧ, ಅನಾಹತ, ಸಹಸ್ರಾರ ಚಕ್ರ, ಆಜ್ಞಾ ಚಕ್ರವನ್ನ ಹೇಳಿದ್ರು. ಯಾವುದನ್ನೇ ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಅಂತ ನೋಡಿ. ಸ್ವಲ್ಪ ನಿಮಗೆ ಗೊಂದಲ ಆಗಿರ್ತದೆ, ಮನಸ್ಸು ತಾಕಲಾಟ ಆಗಿರ್ತದೆ, ಹಾರಾಟ ಹೋರಾಟ ನಡೆದಿರ್ತದೆ. ನಮ್ಮದು ಇದ್ದದ್ದು, ಇಲ್ಲದೇ ಇದ್ದದ್ದು, ಪಕ್ಕದ ಮನೆಯದು, ಆಚೆ ಈಚೆ ಎಲ್ಲ ಮೈ ಮೇಲೆ ಹಾಕ್ಕೊಂಡು, ಮೈ ಪರಚಾಡಿಕೊಂಡು ಹೆಂಡತಿ ಮಕ್ಕಳ ಮೇಲೆ ರೋಷ ಮಾಡ್ಕೊಂಡಿರ್ತೀವಲ್ಲ, ಆವಾಗ ಚಕ್ರ ಹೇಳತ್ತೆ ಭ್ರೂ ಮಧ್ಯಕ್ಕೆ ಬಾ ಅಂತ. ಭ್ರೂ ಮಧ್ಯಕ್ಕೆ ಬಂದರೆ ಇಲ್ಲಿ ಆಜ್ಞಾ ಚಕ್ರ ಇದೆ. ಸ್ವಲ್ಪ ಇದನ್ನ ಸ್ಪರ್ಶ ಮಾಡು, ಆವಾಗ ನಿನ್ನ ಮನಸ್ಸು ಏನಾಗುತ್ತೆ ಅಂದ್ರೆ ಪೂರ್ತಿಯಾಗಿ ಶಾಂತವಾಗ್ತದೆ. ಮಣಿಪುರ, ವಿಶುದ್ಧ, ಅನಾಹುತ, ಸಹಸ್ರಾರ, ಆಜ್ಞಾ ಚಕ್ರ ಅನ್ನುವಂತಹ 7 ಚಕ್ರಗಳನ್ನ ಹೇಳಿದವರು. ಸಮಯ 6, ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7. ಈ 7 ಮಾಡಿದ್ರೆ 6 ಹೋಗತ್ತೆ. ಯಾವ 6 ಹೋಗತ್ತೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ 6 ಹೋಗ್ಬೇಕಾದ್ರೆ 6ಕ್ಕೆ ಬರಬೇಕು, 7ಕ್ಕೆ ಮುಗಿಸ್ಬೇಕು. ಮತ್ತೆ 7. ಅವರ ಹೆಸರು ಸಂಗಪ್ಪ. ಎಲ್ಲರನ್ನು ಕೂಡಿಸುವರು ಸಂಗಪ್ಪ ಅನ್ನೋ ಹೆಸರು. ಸರಿ, ಕನ್ನಡಕ್ಕೆ ಬರ್ರಿ. ಕನ್ನಡಕ್ಕೆ ಬಂದ್ರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಇದೆ. ಅವರ್ಗೀಯ ವ್ಯಂಜನಕ್ಕೆ ಬನ್ನಿ. ಕನ್ನಡ ಎಲ್ರಿಗೂ ಗೊತ್ತಿರಬೇಕು. ಕನ್ನಡಕ್ಕೆ ಬನ್ನಿ. ಯರ, ಲವ, ಶ, ಸ ಎಷ್ಟನೇ ಅಕ್ಷರ? 7ನೇ ಅಕ್ಷರ. ಅವರ್ಗೀಯ ವ್ಯಂಜನದಲ್ಲಿ ಸ ಅನ್ನೋದು 7ನೇ ಅಕ್ಷರ. ಹಾಗಾಗಿ ಸಂಗಪ್ಪನವರು 7. ಅವರು ಹೇಳೋದು 7 ಚಕ್ರಗಳನ್ನು ಹೇಳ್ತಾರೆ. 6ರಿಂದ 7 ಹೇಳ್ತಾರೆ, 6 ತೆಗೀತಾರೆ, 7 ಕಲಿಸ್ತಾರೆ. ಹಾಗಾಗಿ ಸಾರ್ಥಕವಾದ ಸಂಗಪ್ಪ ಅವರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಉಚಿತವಾಗಿ 365 ದಿವಸ ಹೇಳಿಕೊಡ್ತಕ್ಕಂತಹ ಒಂದು ಸಂಸ್ಥೆ ನಿಜವಾಗಿಯೂ ಕೂಡ ಪ್ರಾಮಾಣಿಕವಾದದ್ದು, ಸ್ವಾರ್ಥರಹಿತವಾದದ್ದು. ಇವತ್ತು ಒಂದು ವಾರ ಯೋಗ ತರಬೇತಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅಡ್ವರ್ಟೈಸ್ ಕೊಡ್ತಾರೆ, ಏನೇನು ರಂಪ ಮಾಡ್ತಾರೆ. ಆದರೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರದರ್ಶನ ಇಲ್ಲದೆ
ಒಳ್ಳೆ ಶಾಂತವಾಗಿ ನಿರಾಡಂಬರವಾಗಿ ಇಡೀ ಯೋಗವನ್ನು ನಮ್ಮ ಬಾಗಲಕೋಟೆಗೆ ಜಿಲ್ಲೆಗೆ ತಲುಪಿಸ್ತಾ ಇರತಕ್ಕಂತಹ ಒಬ್ಬ ನಿಸ್ವಾರ್ಥ ವ್ಯಕ್ತಿ, ದೇಶಭಕ್ತ ವ್ಯಕ್ತಿ ನಮ್ಮ ಸಂಗಪ್ಪ ಅವರು ತಮ್ಮ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರ ಹೆಸರಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ 18 ಯೋಗ ಇದೆ, ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿಯೋಗ ಅಂತ 18 ಯೋಗ ಇದೆ. ಆದರೆ ಅವರು ಹೇಳ್ತಾರೆ, ಜೀವನವೇ ಒಂದು ಯೋಗ, ಸರಿಯಾಗಿ ಪ್ರಾಮಾಣಿಕವಾಗಿ ರೋಗ ಮುಕ್ತರಾಗಿ ಬದುಕುವಂತಹದ್ದೇ ಒಂದು ಯೋಗ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದನ್ನ ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದವರು ನಮ್ಮ ಯಾರು ಅಂತ ಕೇಳಿದ್ರೆ ಸಂಗಪ್ಪ ಕುಪ್ಪಸ್ತವ್. ನೋಡಿ, ಬಾಬಾ ರಾಮದೇವ್ ಜಿ ಅವರು ಉತ್ತರ ಪ್ರದೇಶದಲ್ಲಿ ಇದ್ದಾರೆ. ಅವರನ್ನ ಇಷ್ಟು ಸರಳವಾಗಿ ಬಾಗಲಕೋಟೆಗೆ ತರಲಿಕ್ಕೆ ಆಗಲ್ಲ. ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಬಾಬಾ ರಾಮದೇವ್ ಜಿ ಅಂದ್ರೆ ಯಾರು ಅಂದ್ರೆ ನಮ್ಮ ಸಂಗಪ್ಪ ಕುಪ್ಪಸ್ತವ್. ಅಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ಸ್ವಲ್ಪ ಏನೋ ವಿವಾದ ಇದೆ, ಆದರೆ ವಿವಾದ ಇಲ್ಲದ ಯೋಗ ಗುರು ಅಂದ್ರೆ ನಮ್ಮ ಸಂಗಪ್ಪ ಕುಪ್ಪಸ್ತವ್. ಯೋಗ ಅನ್ನುವಾಗ ನಮ್ಮ ಮಾತಾಜಿಯವರು ಹೇಳಿದ್ರು, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸು ಒಂದೇ ಕಡೆ ಇರಲ್ಲ. ಏರೋಪ್ಲೇನ್ಗಿಂತ ಹೆಲಿಕಾಪ್ಟರ್ಗಿಂತ ತುಂಬಾ ಫಾಸ್ಟ್ ಆಗಿ ಹೋಗೋದು ಯಾವುದು ಅಂದ್ರೆ ಮನಸ್ಸು. ಹಾಗಾಗಿ ಆ ಮನಸ್ಸು ಒಂದೇ ಇಲ್ಲ. ಶುಗರ್ ಬಂದ್ರೆ ನಾನೇನು ಕಮ್ಮಿ ಅಂತ ಟೈಪ್ ಯಾವುದು ಬಿಪಿನೂ ಬಂದು ಸೇರ್ಕೊಡುತ್ತೆ. ಹಾಗೆ ಯೋಗದ ಪ್ರಧಾನವಾದದ್ದು ಯಾವುದು ಅಂದ್ರೆ ಮನಸ್ಸು. ಅದು ಒಂದೇ ಇಲ್ಲ, 5ರಿಂದ ಸೇರ್ಕೊಂಡಿದೆ: ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ಹಾಗಾದರೆ ಎಲ್ಲ ಇಂದ್ರಿಯಗಳ ರಾಜ ಯಾರು ಅಂದ್ರೆ ಮನಸ್ಸು. ಹಾಗಾಗಿ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಯೋಗ ಚಿತ್ತವೃತ್ತಿ ನಿರೋಧ. ಈ ಯೋಗವನ್ನ ಮಾಡೋದರಿಂದ, ಯೋಗ ಅಂದ್ರೆ ಬರೀ ಎಕ್ಸರ್ಸೈಸ್ ಅಲ್ಲ, ಯೋಗ ಅಂದ್ರೆ ಆಗ್ತಾನೆ ಅನುಭವ ಹೇಳಿ